ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ US ಕ್ರಿಯೇಷನ್. ಇವಾಗ ಸಿಂಪಲ್ಲಾಗಿ ಕ್ರೋಶದಲ್ಲಿ ಒಂದು ಡಿಸೈನ್ ಹಾಕ್ತಾ ಇದ್ದೀನಿ. ಇವಾಗ ನಾನಿಲ್ಲಿ 7 ಎಳೆ ದಾರನ ನಾಟ್ ಹಾಕಿಟ್ಕೊಂಡಿದ್ದೀನಿ ಮತ್ತು 10 ನಂಬರ್ ನೀಡಲ್ ತಗೊಂಡಿದ್ದೀನಿ. ಇವಾಗ ಬಟ್ಟೆಗೆ 2 ಸರಿ ಲಾಕ್ ಮಾಡಿಕೊಂಡೆ ಮತ್ತು 4 ಚೈನ್ ಹಾಕ್ಕೊತಾ ಇದ್ದೀನಿ. ಇವಾಗ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಮಾಡಿಕೊಂಡು ಇವಾಗ ಒಂದು ಬೀಡ್ಸ್ ಹಾಕ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬೀಡ್ಸ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಮಾಡಿಕೊಂಡು ಇವಾಗ 4 ಚೈನು, ಒಂದು ಬೀಡ್ಸು ಮತ್ತು 4 ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ ನಿಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು ನಾವು ಸ್ವಲ್ಪ ನಿಡಲನ್ನು ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊಂಡು ಅಲ್ಲಿಗೆ ಬಟ್ಟೆಗೆ ದಾರನ ಇನ್ಸರ್ಟ್ ಮಾಡಿ ಆ ಕಡೆಯಿಂದ ದಾರ ತಂದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಅಂದರೆ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಮಾಡಿಕೊಂಡು ನಾನಿಲ್ಲಿ ಒಂದು ಚಿಕ್ಕ ಬೀಡ್ಸ್ನ, ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನಿಡಲ್ ಮೇಲೆ 2 ಸರಿ ದಾರ ತಗೊಂಡು ಅದೇ ಹೋಲ್ ಗ್ಯಾಪ್ಗೆ ಹೋಗಿ ಮತ್ತೆ ದಾರನ ತಂದು 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡು ತ್ರಿಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಿಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು ಅದೇ ಗ್ಯಾಪ್ಗೆ ಹೋಗಿ ಮತ್ತೆ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನಾನಿಲ್ಲಿ ಒಂದೊಂದು ಆದಮೇಲೆ ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಒಂದೊಂದು ಬೀಡ್ಸ್ನ ಯೂಸ್ ಮಾಡಿಕೊಂಡು ಅದೇ ಗ್ಯಾಪ್ಗೆ ಹೋಗಿ ಎಲ್ಲ ತ್ರಿಬಲ್ ಕ್ರೋಶನೂ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸ್ ಹಾಕ್ಕೊತೀನಿ. ಬೀಡ್ಸ್ ಹಾಕ್ಕೊಂಡು ನಿಡಲ್ ಮೇಲೆ 2 ಸರಿ ದಾರ ಸುತ್ತಕೊಂಡು ಅದೇ ಗ್ಯಾಪ್ಗೆ ಹೋಗಿ ಮತ್ತೆ ದಾರನ ತಂದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈ ಥರ ತ್ರಿಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಈ ಥರ 6ರಿಂದ 7 ತ್ರಿಬಲ್ ಕ್ರೋಶನ ಮಾಡಿ 7 ಮಣಿನ ಹಾಕ್ಕೋಬೋದು. ನಾನಿಲ್ಲಿ 6 ಅಥವಾ 7 ಹಾಕ್ಕೋಬೋದು. ನಾನಿಲ್ಲಿ 6 ಹಾಕ್ಕೊತಾ ಇದ್ದೀನಿ. ಎರಡು ಸರಿ ದಾರ ಸುತ್ಕೋಬೇಕು, ಅದೇ ಗ್ಯಾಪ್ಗೆ ಹೋಗಿ ದಾರ ತರಬೇಕು. ಇದೇ ಥರ ಮಾಡಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈ ಥರ ಶೇಪ್ ಬರುತ್ತೆ ನೋಡಿ. ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಮಾಡಿ ನೋಡಿ. ಈಸಿಯಾಗಿದೆ. ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೊತಾ ಇದ್ದೀನಿ. ಇದು ಕುಚ್ಚ ಹಾಕೋಕ್ಕೆ 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಮಿಡಲಲ್ಲಿ ಸ್ವಲ್ಪ ಬಿಗ್ ಬೀಡ್ಸ್ನ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ನೀವು ಇನ್ನೊಂದು ಸ್ವಲ್ಪ ದೊಡ್ಡ ಬೀಡ್ಸ್ನ ಉಪಯೋಗಿಸ್ಕೋಬೋದು. ಈ ಥರ ಮಾಡಿ ಬೀಡ್ಸ್ನ ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿ ಮತ್ತೆ 4 ಚೈನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ 2 ಕುಚ್ಚ ಬರುತ್ತೆ ಬೀಡ್ಸಿಂದ ಆ ಕಡೆ ಮತ್ತು ಈ ಕಡೆ. ಈ ಥರ ಮಾಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಮತ್ತೆ ನಿಡಲ್ ಮೇಲೆ 2 ಸರಿ ದಾರ ಸುತ್ತಕೊಂಡು ನಿಡಲ್ನ ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊಂಡು ಅಲ್ಲಿಗೆ ಇನ್ಸರ್ಟ್ ಮಾಡಿಕೊಂಡು ದಾರನ ತಂದು ಸ್ವಲ್ಪ ಎಳ್ಕೋಬೇಕು. ಸ್ವಲ್ಪ ದಾರನ ಎಳ್ಕೊಂಡು ನಿಡಲ್ ಮೇಲೆ ದಾರ ತಗೊಂಡು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಇವಾಗ ಮತ್ತೆ
ಸ್ಮಾಲ್ ಬೀಡ್ಸ್ನ ತಗೊತಾ ಇದ್ದೀನಿ. ಈ ಥರ ತಗೊಂಡು ನೀಡಲ್ ಮೇಲೆ ದಾರ ತಗೊಂಡು ಅದೇ ಗ್ಯಾಪ್ಗೆ ಹೋಗಿ 6 ತ್ರಿಬಲ್ ಕ್ರೋಶನ ಅದೇ ಹೋಲ್ ಗ್ಯಾಪ್ಗೆ ಹೋಗಿ ಮಾಡಬೇಕು. ಆವಾಗ ಈ ಥರ ಒಂದು ಚಿಕ್ಕ ಆರ್ಚ್ ರೆಡಿ ಆಗುತ್ತೆ. ತುಂಬ ಸಿಂಪಲ್ ಆಗಿರುವ ಡಿಸೈನನ್ನು ಹಾಕಿ ತೋರಿಸಿದ್ದೀನಿ ಫ್ರೆಂಡ್ಸ್. ಸಾಕು ನೋಡಿ, ಟ್ರೈ ಮಾಡಿ. ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಿಮಗೆ ಫಸ್ಟಲ್ಲಿ ಹಾಕುವಾಗ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೆ ಟ್ರೈ ಮಾಡ್ತಾ ಈಸಿಯಾಗಿ ಬಂದುಬಿಡುತ್ತೆ. ಸ್ವಲ್ಪ ಟ್ರೈ ಮಾಡಬೇಕು. ನೀಡಲ್ ಮೇಲೆ 2 ಸರಿ ದಾರ ಸುತ್ಕೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ತಗೊಬಂದು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. 2ರಲ್ಲಿ 1, 2ರಲ್ಲಿ 1 ಈ ಥರ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಈಸಿಯಾಗಿದೆ ಫ್ರೆಂಡ್ಸ್, ಮಾಡಿ. ನಾನಿಲ್ಲಿ 6 ಬೀಡ್ಸ್ನ ಯೂಸ್ ಮಾಡಿ 6 ತ್ರಿಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇವಾಗ ಮತ್ತೆ 4 ಚೈನ್ ಮಾಡ್ಕೊತಾ ಇದ್ದೀನಿ. ನೋಡಿಕೊಂಡು ಎಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ದೊಡ್ಡ ಬೀಡ್ಸ್ನ ಉಪಯೋಗಿಸ್ತಾ ಇದ್ದೀನಿ. ಬೀಡ್ಸ್ನ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ. ಈ ಸರಿ ಲಾಸ್ಟ್ಲಿ 2 ಸರಿ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ದಾರನ ಕಟ್ ಮಾಡಿ ನಿಡಲಿಂದ ದಾರ ತೆಗೆದು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗ ಕುಚ್ಚ ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕುಚ್ಚ ಹಾಕಿದ್ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.